ಮೇಡಮ್, ಈಗ ಈ ರಮ್ಯಾರಾವ್ ಪ್ರಕರಣ ಸಿಕ್ಕಾಪಟ್ಟೆ ಸದ್ದಾಗ್ತಾ ಇದೆ. ಸರ್ಕಾರದ ಪ್ರಭಾವಿ ಇಬ್ಬರು ಸಚಿವರು ಭಾಗಿಯಾಗಿದ್ದಾರಂತ ನಿಮ್ಮ ವಿಪಕ್ಷದ ನಾಯಕರು ಆರೋಪ ಮಾಡಿದ್ದಾರೆ ಮೇಡಮ್. ನೋಡಿ, ಮಾಧ್ಯಮದಲ್ಲಿ ಇಲ್ಲಿವರೆಗೆ ಏನು ಬಂದಿದೆಯೋ ಅದನ್ನು ನಾನು ನೋಡಿದ್ದೀನಿ, ತಾವೆಲ್ಲ ತೋರಿಸಿದ್ದೀರಾ. ಮಾನ್ಯ ಹೋಮ್ ಮಿನಿಸ್ಟ್ರು ಕೂಡ ಇದಕ್ಕೆ ಈಗಾಗಲೇ ರಿಪ್ಲೈ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ತನಿಖೆ ಆದಮೇಲೆ ಯಾವ ಎಷ್ಟೇ ಪ್ರಭಾವಿ ಇದ್ದರೂ ಕೂಡ ಅದು ಮುಚ್ಚಿಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಕಾನೂನು ರೀತಿ ಏನೇನು ಕ್ರಮ ಆಗಬೇಕು ಅದೆಲ್ಲ ಕ್ರಮ ಆಗೇ ಆಗುತ್ತೆ. ಅಲ್ಲ ಮೇಡಮ್, ಯಾಕೆ ಮೇಡಮ್ ಈಗ ಸಚಿವರ ಹೆಸರು ಯಾಕೆ ಬರ್ತಾ ಇದೆ ಅಂತ ವಿಜೇಂದ್ರ ಅವ್ರಿಗೆ ಮಾಹಿತಿ ಇಲ್ದಿರನೇ ಅವರು ಹೆಸರು ಹೇಳೋದು ಸಾಧ್ಯನಾ? ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಏನಾದರೂ ಅಲ್ಲ, ಅದ್ರ ಬಗ್ಗೆ ನೀವು ಸಂಬಂಧಪಟ್ಟವ್ರನ್ನ ಕೇಳಿದ್ರೆ, ಯಾರ ಹತ್ರ ಇಂಟೆಲಿಜೆನ್ಸ್ ಇದೆಯೋ, ಯಾರ ಹತ್ರ ಇದೆಯೋ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ನನಗೆಲ್ಲ ಅದ್ರ ಬಗ್ಗೆ ಏನು ಗೊತ್ತು. ನೀವೇನು ತೋರಿಸ್ತಾ ಇದ್ದೀರೋ ಅದನ್ನಷ್ಟು ನಾವು ನೋಡ್ತಾ ಇದ್ದೀವಿ. ಗ್ಯಾರಂಟಿ ಸಮಿತಿ ವಿಚಾರ ಪ್ರತಿಭಟನೆ ಮಾಡ್ತಾರೆ ಸರ್, ಒಳಗಡೆ ಮತ್ತು ಹೊರಗಡೆ ಬಂದ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ BJP ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಮೊದಲು ಗ್ಯಾರಂಟಿ ನಡೆಯೋದಿಲ್ಲ ಅಂತ ಹೇಳಿದರು, ಗ್ಯಾರಂಟಿ ನಡೆಸಿದ್ವಿ. ಎರಡನೇದಾಗಿ ಈಗ ಗ್ಯಾರಂಟಿ ಸಮಿತಿಯ ಬಗ್ಗೆ ಎತ್ತಿ ಹಿಡಿದಿದ್ದಾರೆ. 1.5 ವರ್ಷ ಆಯಿತು ಸಮಿತಿಯನ್ನು ಮಾಡಿ. ಇಲ್ಲಿವರೆಗೆ ಏನು ಕಣ್ಮುಚ್ಕೊಂಡು ಕೂತ್ಕೊಂಡಿದ್ರ BJP ಅವರು? ಏನು ನಿದ್ದೆ ಮಾಡ್ತಾ ಇದ್ರ? 1.5 ವರ್ಷ ಆಯಿತು ಅನುಷ್ಠಾನ ಕಮಿಟಿ ಆಗಿ. ಇವತ್ತಾಗಿದೆಯಾ? ನಿನ್ನೆ ಆಗಿದೆಯಾ? 3 ಸದನ ಆಯಿತು, ಇದು 3ನೇ ಸದನ. ಇವತ್ತವರೆಗೆ ಜ್ಞಾನೋದಯ ಆಗಿದೆಯಾ? ಸುಮ್ಮನೆ ಒಂದು ಪೆಳ್ಳೆ ನವ ಬೇಕು. ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಬಜೆಟ್ ಮೇಲೆ ಚರ್ಚೆ ಆಗಬೇಕಾಗಿದೆ. ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗಬೇಕಾಗಿದೆ. ಯಾವ್ಯಾವ ಪ್ರಾಂತಗಳಿಗೆ ಅನ್ಯಾಯ ಆಗಿದೆ ಬಜೆಟ್ನಲ್ಲಿ ಅದರ ಮೇಲೆ ಚರ್ಚೆ ಆಗಬೇಕಾಗಿದೆ. ಇದನ್ನೆಲ್ಲ ಬಿಟ್ಬಿಟ್ಟು ರಾಜ್ಯದ ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಇವತ್ತು ಸಮಿತಿಯ ಬಗ್ಗೆ ಹೇಳ್ತಾರಲ್ಲ. ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು, ಲಾಡ್ಲಿ ಬೆಹನಾ ಅಂತ. ಲಾಡ್ಲಿ ಬೆಹನಾ ಇಲೆಕ್ಷನ್ಕಿಂತ ಮುಂಚೆ 2 ಕಂತನ್ನು ಹಾಕಿದ್ರು, 42,100 ರೂಪಾಯಿನ, 2,100 ರೂಪಾಯಲ್ಲಿ. ಈಗ ಬಂದ್ ಮಾಡಿಬಿಟ್ಟಿದ್ದಾರೆ. ಲಾಡ್ಲಿ ಬೆಹನಾ ದುಡ್ಡನ್ನು ಕೊಟ್ಟಿಲ್ಲ ಎಲೆಕ್ಷನ್ ಆದಮೇಲೆ. ನೀವು ಕೇಳ್ಬೋದು. ಅದ್ರ ಜೊತೆಯಲ್ಲಿ ಮಹಾರಾಷ್ಟ್ರ ಮಂತ್ರಿಗಳು 4 ಜನ RSS ಕಾರ್ಯಕರ್ತರನ್ನು ಆ್ಯಸ್ ಅ PA ಅಂತ ತೊಗೊಂಡಿದ್ದಾರೆ. ಅವ್ರಿಗೇನು BJP ಪಗಾರ ಕೊಡ್ತಾ ಇದೆಯಾ, ಪೇಮೆಂಟ್ ಮಾಡ್ತಾ ಇದೆಯಾ, ಅಥವಾ ಮಹಾರಾಷ್ಟ್ರ ಸರ್ಕಾರ ಪೇಮೆಂಟ್ ಮಾಡ್ತಾ ಇದೆಯಾ? KS ಆಫೀಸರ್ಗಳು ಪೇಮೆಂಟ್ ತೊಗೊಳೋದನ್ನು ಅವ್ರು ತೊಗೊಳ್ತಾ ಇದ್ದಾರೆ. 4 ಜನ PAಗಳು RSS ಕಾರ್ಯಕರ್ತರು. ಎಲ್ಲಿ ಅವ್ರ ಸರ್ಕಾರ ಇದೆಯೋ ಅಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ. ಎಲ್ಲಿ ನಮ್ಮ ಸರ್ಕಾರ ಇದೆಯೋ, ಕಾಂಗ್ರೆಸ್ ಸರ್ಕಾರ ಇದೆಯೋ, ಅಲ್ಲಿ ಇವ್ರಿಗೆ ಕೆಟ್ಟ ಅನಿಸುತ್ತೆ. ಮೊಸರಲ್ಲಿ ಕಲ್ಲನ್ನು ಹುಡುಕುವಂತೆ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್, ಬೆಳಗಾವಿ ಗಡಿ ಭಾಗಗಳಲ್ಲಿ ಪಹಣಿಯಲ್ಲಿ ಮರಾಠಿ ಕೈ ಬರಹ ಇರುವಂತಹ ಪಹಣಿಗಳನ್ನ ಮಾನ್ಯ ಮಾಡಲಾಗ್ತದೆ ಅಂತ. ಇದು ಹೇಗೆ ಮೇಡಮ್? ಅಂದ್ರೆ ಮರಾಠಿ ಪ್ರೇಮ ಅಂತ ಅಥವಾ ಹೇಗೆ ಇದನ್ನ ಯಾವ ರೀತಿ ಮಾನ್ಯ ನೋಡಿ, ಅದ್ರ ಬಗ್ಗೆ ನನ್ನ ಗಮನಕ್ಕೆ ಇಲ್ಲ ಮರಾಠಿ ಪಹಣಿಯನ್ನು. ಯಾಕಂದರೆ ಇಲ್ಲಿಯವರೆಗೆ ಕನ್ನಡದಲ್ಲಿನೇ ಪಹಣಿಯನ್ನು ಕೊಡ್ತಾ ಇದ್ರು, ಅದು ನನಗೆ ಗೊತ್ತು. ಮರಾಠಿ ಪಹಣಿ ಆಗಿರೋದು ನನ್ನ ಗಮನಕ್ಕಿಲ್ಲ. ಅದನ್ನು ತಿಳ್ಕೊಂಡು ನಾನು ಮಾತಾಡ್ತೀನಿ. ಬಹಳಷ್ಟು ಸೂಕ್ಷ್ಮ ವಿಚಾರ ಇದೆ ಅದಕ್ಕೋಸ್ಕರ. ಅಲ್ಲ ಮೇಡಮ್, ಅಧಿಕಾರಿ ವರ್ಗದಲ್ಲಿ ಈ ರೀತಿ ಒಂದು ಮರಾಠಿ ಭಾಷೆ ವಿಚಾರ ಇಷ್ಟೊಂದು ಸೂಕ್ಷ್ಮತೆಯನ್ನು ಪಡ್ಕೊಳ್ತಾ ಇದೆ. ನಾನು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇಲ್ಲದೆ ನಿಮಗೆ ರಿಯಾಕ್ಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಯಾಕಂದರೆ ಇವತ್ತು ಏನೇ ಘಟನೆ ಬೆಳಗಾವದಲ್ಲಿ ಆದರೂ ಕೂಡ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ಬಿಂಬಿತವಾಗ್ತಾ ಇದೆ. ಮೊನ್ನೆ ಯಾವುದೋ ಒಂದು ಘಟನೆ, ಒಬ್ಬ ಗ್ರಾಮ ಪಂಚಾಯಿತಿಯ ಸೆಕ್ರೆಟರಿಯನ್ನು ಒಬ್ಬ ಅಧಿಕಾರಿ ಮೇಲೆ ಹಲ್ಲೆ ಆಗಿ ಆಸ್ಪತ್ರೆಗೆ ಹೋದರು. ಅದು ನನ್ನ ಕ್ಷೇತ್ರದವರೇ. ಅವರು ತಮ್ಮ ಕೆಲಸ ಮಾಡಲಿಲ್ಲ ಅಂತ ಹೊಡೆದಿದ್ದಾರೆ. ಘಟನೆ ಆದ ಒಂದು 15 ನಿಮಿಷಕ್ಕೇ ನಾನು ಅವ್ರ ಮೇಲೆ FIR ಹಾಕಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಅವರು ಅಬ್ಸ್ಕಾಂಡಿಂಗ್ ಆಗಿದ್ದಾರೆ, ಹುಡುಕಿಸುವಂಥ ಕೆಲಸವನ್ನು 2 ತಂಡವನ್ನಾಗಿ ಮಾಡಿ ನಾವು ಕಳಿಸಿದ್ವಿ. ಆದರೆ ಆ ಘಟನೆಗೆ ನನಗೆ ಏನು ಸಂಬಂಧನೇ ಇಲ್ಲದೇನೆ ಅದು ಕೂಡ ನನ್ನ ಮೇಲೆ ಮಾನ್ಯ ಮಾಡಿದ್ದೆ. ಆದರೆ ಅದು ಎಷ್ಟು ಸರಿ ಅಂತ ಅದನ್ನು ತಿಳ್ಕೊಂಡು ಮಾತಾಡ್ತೀನಿ. ಖಂಡಿತವಾಗ್ಲೂ ತಿಳ್ಕೊಂಡು ಅಲ್ಲಿ ಕಮ್ ಬ್ಯಾಕ್ ಟು